ರಾಜ್ಯ ಬಿಜೆಪಿ ಬಣ ಬಡಿದಾಟ. ವಿಜೇಂದ್ರ ವಿರುದ್ಧ ದೂರು ನೀಡಲು ನಿರ್ಧರಿಸಿದ ಬಂಡಾಯ ನಾಯಕರು. ತಾರಕಕ್ಕೇರಿದ ರಾಜ್ಯ ಬಿಜೆಪಿ ಬಣ ಬಡಿದಾಟ. ವಿಜೇಂದ್ರ ವಿರುದ್ಧ ದೂರು ನೀಡಲು ಈಗ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆಯಂತೆ. ದೂರು ಕೊಡಬೇಕು ಅಂತ ಹೇಳಿ ಬಂಡಾಯ ನಾಯಕರು ನಿರ್ಧರಿಸಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಯತ್ನಾಳ್ ಟೀಮ್. ವರಿಷ್ಠರು ಸಮಯ ನೀಡಿದ್ರೆ ಹಿಂದೆ ದೂರು ಕೊಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ನೋಡ್ತಾ ಇದ್ರೆ ಯಾಕೋ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಬಡಿದಾಟ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಇದರ ಕಾವು ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆಯಂತೂ ಆಗ್ತಾ ಇಲ್ಲ. ಇದೀಗ ಯತ್ನಾಳ್ ಅವರ ಟೀಮ್ ಅವರು ಕೂಡ ವಿಜೇಂದ್ರ ಅವರ ವಿರುದ್ಧ ದೂರು ಕೊಡಬೇಕು ಅಂತ ಹೇಳಿ ಈಗ ತಯಾರಿಯನ್ನು ನಡೆಸಿದ್ದಾರೆ. ಅಲ್ಲದೆ ವಿಜೇಂದ್ರ ಅವರು ಕೂಡ 2 ದಿನಗಳ ಹಿಂದೆ ದೆಹಲಿಗೆ ಭೇಟಿ ಕೊಟ್ಟು ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಯತ್ನಾಳ್ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು ವರಿಷ್ಠರಿಗೆ ಮಾಹಿತಿಯನ್ನ ಕೊಟ್ಟು ಬಂದಿದ್ದಾರೆ. ಇತ್ತ ಯತ್ನಾಳ್ ಅವರ ಬಣದವರು ಯಾವೆಲ್ಲ ಮಾಹಿತಿಯನ್ನ ಕೊಡಬೇಕು ಹೈಕಮಾಂಡ್ಗೆ ವಿಜೇಂದ್ರ ಅವರ ವಿರುದ್ಧವಾಗಿ ಎಲ್ಲದಕ್ಕೂ ಕೂಡ ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಶಾಸಕ ಯತ್ನಾಳ್ಗೆ ಶಿಸ್ತು ಸಮಿತಿ ನೋಟಿಸ್ ವಿಚಾರ. ಇಂದು ಶಿಸ್ತು ಸಮಿತಿ ಎದುರು ಯತ್ನಾಳ್ ಹಾಜರಾಗಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಹಾಜರಾಗ್ತಾರೆ. ಓಂ ಪಾಠಕ್ ಎದುರು ಹಾಜರಾಗಲಿರುವ ಶಾಸಕ ಯತ್ನಾಳ್. ಬಿಜೆಪಿ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿಯಾಗಿದ್ದಾರೆ ಓಂ ಪಾಠಕ್. ಇವಾಗ ಅವರ ಎದುರು ಇವತ್ತು ಯತ್ನಾಳ್ ಹಾಜರಾಗ್ತಾರೆ. 11:30ಕ್ಕೆ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಹಾಜರಾಗ್ತಾರೆ. ಯಾಕಂತ ಅಂದ್ರೆ ಈಗಾಗಲೇ ಯತ್ನಾಳ್ ಅವರಿಗೆ ಶಾಸಕ ಯತ್ನಾಳ್ಗೆ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ. ನೋಟಿಸ್ ಅನ್ನ ಕೊಟ್ಟು ನೀವು ವಿಚಾರಣೆಗೆ ಆಗಮಿಸಬೇಕು, ಎಲ್ಲಾ ರೀತಿಯಲ್ಲೂ ಕೂಡ ನೀವು ವಿಚಾರಣೆಗೆ ಸಹಕರಿಸಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಡಲಾಗಿದೆ. ಹಾಗಾಗಿ ಇವತ್ತು ಬೆಳಗ್ಗೆ 11:30ಕ್ಕೆ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಹಾಜರಾಗ್ತಾರೆ. ಓಂ ಪಾಠಕ್ ಎದುರು ಹಾಜರಾಗಿ ಎಲ್ಲಾ ಮಾಹಿತಿಗಳನ್ನ ಇವತ್ತು ತೆರೆದಿದ್ದಾರೆ ಯತ್ನಾಳ್ ಅವರು. ಬಿಜೆಪಿ ಶಿಸ್ತು ಸಮಿತಿ ಸದಸ್ಯರಾಗಿದ್ದಾರೆ ಶಿಸ್ತು ಸಮಿತಿಯ ಕಾರ್ಯದರ್ಶಿಯಾಗಿರುವ ಓಂ ಪಾಠಕ್ ಎದುರು ಯತ್ನಾಳ್ ಅವರ ಟೀಮ್ ಇವತ್ತು ಹಾಜರಾಗ್ತಾರೆ. ಹಾಗಾದ್ರೆ ಯತ್ನಾಳ್ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು, ಅವರಿಗೆ ಆಗ್ತಾ ಇರುವ ಅನ್ಯಾಯ, ಇದರ ಕುರಿತು ಕೂಡ ಅವರು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಯಲ್ಲೇ ಇದ್ದಾರೆ ಶಾಸಕ ಯತ್ನಾಳ್. ಪಕ್ಷದ ನಾಯಕರ ವಿರುದ್ಧ ಆರೋಪವನ್ನ ಮಾಡಿದ್ರು ಯತ್ನಾಳ್ ಅವರು. ಯಾವೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಆರೋಪ ಮಾಡಿದ್ರು. ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಕೊಂಡು ಬರ್ತಾ ಇದ್ರು ಶಾಸಕ ಯತ್ನಾಳ್. ಯಾರೆಷ್ಟೇ ಹೇಳಿದ್ರು ಕೂಡ ಅವರು ಹೇಳ್ಕೊಂಡು ಬರ್ತಾ ಇದ್ರು. ಯತ್ನಾಳ್ಗೆ ನೋಟಿಸ್ ನೀಡಿದ ಕೇಂದ್ರೀಯ ಶಿಸ್ತು ಸಮಿತಿ 10 ದಿನದೊಳಗೆ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಹಾಗಾಗಿ ಇವತ್ತು ಯತ್ನಾಳ್ ಹಾಜರಾಗ್ತಾರೆ. 10 ದಿನದೊಳಗೆ ನೋಟಿಸ್ಗೆ ನೀವು ಉತ್ತರವನ್ನ ಕೊಡಬೇಕು ಅಂತ ಅವರಿಗೆ ಸೂಚನೆಯನ್ನ ಕೊಡಲಾಗಿತ್ತು. ಹಾಗಾಗಿ ಯತ್ನಾಳ್ಗೆ ನೋಟಿಸ್ ಅನ್ನ ಕೇಂದ್ರೀಯ ಶಿಸ್ತು ಸಮಿತಿ ಕೊಟ್ಟಿತ್ತು. ಇವತ್ತು ಯತ್ನಾಳ್ ಅವರು ಹಾಜರಾಗಿ ನೋಟಿಸ್ಗೆ ಏನು ನೀವು ಹಾಜರಾಗಿ ಉತ್ತರವನ್ನ ಕೊಡಬೇಕು ಅಂತ ಹೇಳಲಾಗಿತ್ತು, ಇವತ್ತು ಉತ್ತರವನ್ನ ಕೊಡ್ತಾರೆ. ಹಾಗಾದ್ರೆ ಯತ್ನಾಳ್ ಅವರು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು, ಯಾಕೆ ಅವರಿಗೆ ಈ ರೀತಿ ಒಂದು ಭಿನ್ನಮತ ಸ್ಫೋಟಗೊಂಡಿರೋದು ಯಾಕೆ, ಯಾವೆಲ್ಲ ತೊಂದರೆಗಳು ಅವ್ರಿಗೆ ಆಗ್ತಾ ಇದೆ, ಅವರ ತೊಂದರೆ ಏನು, ಕುಂದು ಕೊರತೆಗಳೇನು ಅನ್ನೋದನ್ನ ಇವತ್ತು ಯತ್ನಾಳ್ ಅವರು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಪಕ್ಷದ ನಾಯಕರ ವಿರುದ್ಧ ಅವರು ಆರೋಪವನ್ನ ಮಾಡಿಕೊಂಡು ಬರ್ತಾ ಇದ್ರು. ಯಾವ ರೀತಿ ಪಕ್ಷದಲ್ಲಿ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ, ಮೂಲೆ ಗುಂಪು ಮಾಡಲಾಗ್ತಾ ಇದೆ, ಯಾವುದಕ್ಕೂ ಕೂಡ ನಮ್ಮನ್ನ ಕೇಳ್ತಾ ಇಲ್ಲ, ಈ ಎಲ್ಲಾ ವಿಚಾರಗಳನ್ನ ಯತ್ನಾಳ್ ಅವರು ಈ ಹಿಂದೆ ಹೇಳ್ಕೊಂಡು ಬರ್ತಾ ಇದ್ರು. ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಕೊಂಡು ಬರ್ತಾ ಇದ್ರು. ಅವರು ಈ ರೀತಿ ಹೇಳ್ತಾ ಇರೋದಕ್ಕೆ ಅವರು ಕೂಡ ವಿವಾದಕ್ಕೆ ಕೂಡ ಈಡಾಗಿದ್ರು. ಈ ರೀತಿ ಅವರು ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ವಿಜೇಂದ್ರ ಅವರು ಕೂಡ ದೂರನ್ನ ಕೊಡ್ತೀನಿ ಅಂತ ಹೇಳಿದ್ರು. ಈ ರೀತಿ ಇವರು ಹೇಳಿದ್ರೆ ನಾವು ಸುಮ್ಮನೆ ಇರಲ್ಲ, ಕಟ್ಟುನಿಟ್ಟಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ವಿಜೇಂದ್ರ ಅವರು ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಈಗಾಗಲೇ ದೆಹಲಿಯಲ್ಲೇ ಇದ್ದಾರೆ ಶಾಸಕ ಯತ್ನಾಳ್. ಇವತ್ತು ಶಿಸ್ತು ಕಮಿಟಿ ಅವರು ಏನು ಒಂದು ಸಮಿತಿಯವರು ನೋಟಿಸ್ ಕೊಟ್ಟಿದ್ದಾರೆ, ಆ ವಿಚಾರಗಳ ಕುರಿತು ಇವತ್ತು ಚರ್ಚೆಯನ್ನ ನಡೆಸ್ತಾರೆ ಯತ್ನಾಳ್. ಇವತ್ತು ಬೆಳಗ್ಗೆ 11:30ಕ್ಕೆ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಹಾಜರಾಗ್ತಾರೆ. ಓಂ ಪಾಠಕ್ ಎದುರು ಹಾಜರಾಗಿ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರೆ ಯತ್ನಾಳ್ ಅವರ ಟೀಮ್. ಯತ್ನಾಳ್ ಉಚ್ಚಾಟನೆಗೆ ಫಿಕ್ಸ್ ಆಯ್ತಾ ಮುಹೂರ್ತ ಎನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಜೋರಾದ ಉಚ್ಚಾಟನೆ ಪಾಲಿಟಿಕ್ಸ್.
ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ. ರಾಜ್ಯಕ್ಕೆ ನಿನ್ನೆ ರಾತ್ರಿ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಭೇಟಿಯನ್ನ ಕೊಟ್ಟಿದ್ರು. ಅವರು ಕೂಡ ಎಲ್ಲಾ ರೀತಿಯ ಮಾಹಿತಿಯನ್ನ ಪಡೆದಿದ್ದಾರೆ. ಮೆಂಬರ್ಶಿಪ್ ಡ್ರೈವ್ ವಿಚಾರವಾಗಿ ತರುಣ್ ಚುಗ್ ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲೂ 31 ಜಿಲ್ಲೆಗಳ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಯತ್ನಾಳನ್ನ ಉಚ್ಚಾಟಿಸುವಂತೆ ಒತ್ತಾಯಿಸಿದ್ರ ಅಧ್ಯಕ್ಷರು ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ. Ashwavega English News. Coming soon. Your channel, your voice, your trust.